ಈ ಒಂದು 15 ಗುಂಟೆ ಜಾಗದಲ್ಲಿ 15 ಲಕ್ಷ ಲೀಟ್ರನ್ನ ನಾವು ಕಲೆಕ್ಟ್ ಮಾಡ್ಕೋಬೋದು. ಇದು 7.5 ಲಕ್ಷ ಲೀಟ್ರ್ ಇದೆ. ಇಂಥ ಒಂದು ಸಂಪ್ ಮಾಡ್ಕೊಂಡಿದ್ದೆ ಆದರೆ ಸ್ಥಳೀಯವಾಗಿ ರೈತರು ಅವರಿಗೆ ಸ್ಥಳೀಯವಾಗಿ ಕೂಡ ನಾವು ಇಂಥ ಒಂದು ಸಂಪನ್ನ ಅಥವಾ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ಕೋಬಹುದು. ಸೊ ಇಂಥ ನೀರನ್ನು ನಾವು ಈ ರೀತಿಯಾಗಿ ಈ ಒಂದು ಕೃಷಿ ಪಾಲಿ ಹೌಸ್ನಲ್ಲಿ ಈ ರೀತಿಯಾದಂಥ ಬೆಳೆಗಳನ್ನು ಬೆಳ್ಕೊಂಡಿದ್ದಾದರೆ ಖಂಡಿತ ಖುಷ್ಕಿ ಬೇಸಾಯದಲ್ಲೂ ಕೂಡ ನೀರಾವರಿ ಥರ ನಾವು ಯಾವುದೇ ಒಂದು ಬೆಳೆಗಳನ್ನು ಬೆಳೆಬೋದು. ಇಲ್ಲಿ ವ್ಯವಸ್ಥೆ ನೋಡಿದ್ರೆ ಕೆಲವ್ರಿಗೆ ಅನುಮಾನ ಬರ್ಬೋದು ರೈತರಿಗೆ, ಬಟ್ ಇಲ್ಲಿ ಕಂಪ್ಲೀಟ್ ಮಳೆ ನೀರನ್ನೇ ಅಲ್ವಾ ನೀವು ಬಳಸಿರೋದು? ಸಂಗ್ರಹ ಮಾಡಿ ಮಳೆ ನೀರು ಓನ್ಲಿ ಮಳೆ ಬಿದ್ದಂತಹ ಮಳೆ ನೀರನ್ನ ಸಂಗ್ರಹಿಸಿ ಬೆಳೆ ಬೆಳೀತಿರ್ತಕ್ಕ ಯಾವುದೇ ರೀತಿಯ ನೀರಾವರಿ ಇಲ್ಲ, ಯಾವುದು ನೀರಾವರಿ ಇಲ್ಲ. ಮಳೆ ನಮ್ಮ ಒಂದು ಪಾಲಿಹೌಸ್ನಲ್ಲಿ 15 ಗುಂಟೆ ಪಾಲಿಹೌಸ್ನಲ್ಲಿ ಬಿದ್ದಂತಹ ನೀರನ್ನ ಇದರಲ್ಲಿ ಶೇಖರಣೆ ಮಾಡಿ ಇದಕ್ಕೆ ನಾವು ಉಪಯೋಗಿಸ್ತಿರೋದು. ಸೊ ಹಾಗಾಗಿ ಒಟ್ಟಾರೆ ರೈತ ಈ ಖುಷ್ಕಿ ಪ್ರದೇಶದಲ್ಲಿ ಕೂಡ ಈ ರೀತಿಯಾಗಿ ಸುಮಾರು 250ರಿಂದ 300 ದಿವಸ